ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಹೊಣೆ ಯಾರು? ಪ್ರಕರಣದ ಹೊಣೆಯನ್ನ ನಟ ವಿಜಯ್ ತಲೆಗೆ ಕಟ್ಟೋದಕ್ಕೆ ಹುನ್ನಾರ ಏನಾದರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಹೊಣೆ ಯಾರು? ಪ್ರಕರಣದ ಹೊಣೆಯನ್ನ ವಿಜಯ್ ತಲೆಗೆ ಕಟ್ಟೋದಕ್ಕೆ ಏನಾದರೂ ಹುನ್ನಾರ ನಡೀತಾ ಇದೆಯಾ? ಯಾಕಂದ್ರೆ ಡಿಎಂಕೆ ಸರ್ಕಾರದ ವಿರುದ್ಧ ನೇರ ಆರೋಪ ಮಾಡ್ತಾ ಇದ್ದಾರೆ ನಟ ವಿಜಯ್. ಪ್ರಕರಣದ ಕುರಿತಾಗಿ ಸ್ವತಂತ್ರ ತನಿಖೆಗೆ ಟಿವಿಕೆ ಪಕ್ಷ ಆಗ್ರಹಿಸ್ತಾ ಇದೆ. ಪ್ರಕರಣದ ಕುರಿತು ವರದಿ ನೀಡುವಂತೆ ತಮಿಳುನಾಡು ರಾಜ್ಯಪಾಲರು ತಾಕೀತು ಮಾಡಿದ್ದಾರೆ. ಸ್ಟಾಲಿನ್ ಸರ್ಕಾರಕ್ಕೆ ತಮಿಳುನಾಡಿನ ರಾಜ್ಯಪಾಲರು ತಾಕೀತು ಮಾಡಿದ್ದಾರೆ. 39 ಜನರು ಸಾವನ್ನಪ್ಪಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಂತಹ ಪ್ರಕರಣ ಇದು. ಹಾಗಾಗಿ ನಟ ವಿಜಯ್ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲಾಗತ್ತಾ? ಶೀಘ್ರದಲ್ಲೇ ಅವರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ಒಂದು ಅವರು ಬಂದಿದ್ದು ತಡವಾಗಿ 3 ಗಂಟೆಗೆ ಬರಬೇಕಿದ್ದು, ಹೆಚ್ಚು ಕಡಿಮೆ 7-7:30 ಬರ್ತಾರೆ. ಆಗ ಆಲ್ರೆಡಿ ಅಲ್ಲಿ ನಿರೀಕ್ಷೆಗೂ ಮೀರಿದಂತೆ ಜನ ಸೇರಿರ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈಗ ನೇರವಾಗಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಒಂದು ತಮ್ಮ ತಲೆ ಕಟ್ಟೋದಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳಿ ಈಗ ಅವರನ್ನ ನಟ ವಿಜಯ್ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗತ್ತಾ? ಬಂಧನ ಮಾಡಲಾಗತ್ತಾ? ಏನಾಗಬಹುದು? ಪ್ರಭು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ವತಂತ್ರ ತನಿಖೆ ನಡೆಸಿ ಅನ್ನೋದು ಟಿವಿಕೆ ಪಕ್ಷದ ಆಗ್ರಹ ಆಗಿದೆ. ಆದ್ರೆ ಇದುವರೆಗೂ ಸರ್ಕಾರ ಯಾವ ರೀತಿ ತನಿಖೆ ನಡೆಸುತ್ತೆ, ತನಿಖೆ ಸ್ವರೂಪ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ನ್ಯಾಯಾಂಗ ತನಿಖೆ ನಡೆಸಬೇಕು ಅಥವಾ ನ್ಯಾಯಾಂಗ ತನಿಖೆಗೆ ಸರ್ಕಾರ ಮುಂದಾಗುತ್ತೆ ಅನ್ನೋ ಒಂದು ಮಾಹಿತಿ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಆದ್ರೆ ಇಲ್ಲಿ 2 ವಿಚಾರಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಏನಂದ್ರೆ ಈ ಒಂದು 39 ಜನರ ಏನೊಂದು ಸಾವಾಗಿದೆ, ಈ ಪ್ರಕರಣದ ರಾಜಕೀಯ ಲಾಭ ಪಡೆಯುವ ಪ್ರಯತ್ನಗಳು ನಡೀತಾ ಇದಾವೆ ಅಂತ. ಒಂದು ಕಡೆ ಈ ಒಂದು ಪ್ರಕರಣವನ್ನ ಡಿಎಂಕೆ ಸರ್ಕಾರದ ಒಂದು ಲೋಪದಿಂದಲೇ ಈ ರೀತಿಯಾದಂತ ಕಾಲ್ತುಳಿತ ಆಗಿದೆ ಅನ್ನೋ ಆರೋಪವನ್ನ ಟಿವಿಕೆ ಪಕ್ಷ ಮಾಡ್ತಿದ್ರೆ, ಇನ್ನೊಂದು ಕಡೆ ನಮಗೆ ಸ್ಪಷ್ಟವಾದ ಮಾಹಿತಿ ಕೊಡದೆ 10,000 ಜನ ಮಾತ್ರ ಸೇರುವಂತ ಸ್ಥಳದಲ್ಲಿ ಈ ರೀತಿ ಸುಮಾರು 1 ಲಕ್ಷ ಜನ ಸೇರುವಂತ ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಈ ಒಂದು ಘಟನೆಯಲ್ಲಿ ಭಾರಿ ಬೇಜವಾಬ್ದಾರಿಯನ್ನ ಟಿವಿಕೆ ಪಕ್ಷ ಮೆರೆದಿದೆ ಅಂತ ಹೇಳ್ಬಿಟ್ಟು ಡಿಎಂಕೆ ಸರ್ಕಾರ ಆರೋಪ ಮಾಡ್ತಿದೆ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ, ಇದು ರಾಜಕೀಯ ಆರೋಪ ಮತ್ತೆ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಯಾವ ರೀತಿ ನಾವು ಬೆಂಗಳೂರಲ್ಲಿ ನೋಡಿದ್ವಿ, ಒಂದು RCB ಕಾಲ್ತುಳಿತ ದುರಂತ ಆಗಿದ್ದಂತ ಸಂದರ್ಭದಲ್ಲಿ ರಾಜಕೀಯ ಒಂದು ಕೆಸರಾಚಾರ ನಡೀತು. ಜೊತೆಯಲ್ಲೇನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹೊಣೆಗಾರಿಕೆಯೇ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿದ್ವಿ. ಅದೇ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಈಗ ಸದ್ಯದ ಮಟ್ಟಿಗೆ ಈ ಒಂದು ಕರೂರು ಕಾಲ್ತುಳಿತ ಪ್ರಕರಣದಲ್ಲೂ ಕೇಳಿ ಬರ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.